And as long as we are looking at betterment for the product, especially given that this is our biggest, project in this market, as long as we are aligned on it, I think it's a very easy conversation after that. Once we knew we are all headed in the same direction, we have the same intent, I think it was... he's asking how difficult was it? No, that's why I said it was easy. Once we agreed on it, it was very difficult. We went and camped outside the house. No, I mean, all of you all know him for many, many years, and I think he's one of the most absolutely benevolent people that I have come across, and I think... No, some conversations should remain a little under the... He was, absolutely, and I think he spoke about it. His decision was pretty strong. One ನಿಮಿಷ. Sorry, ಸುದೀಪ್ ಸರ್, ಒಂದು ನಿಮಿಷ. ಈ ಕಡೆ ಪ್ರಶ್ನೆಗಳು ಭಾರತಿ. ಸುದೀಪ್ ಸರ್, ನೀವು ಶೋ ಹೋಸ್ಟ್ ಮಾಡ್ಬೇಕಾದ್ರೆ ಹಲವು ಬಾರಿ ಹೇಳಿದಿರಿ, ಅಂದರೆ ಶೂಟಿಂಗು ಪ್ರಾಬ್ಲಮ್ ಆಗ್ತಿತ್ತು ಅಂದರೆ, ಯಾಕಂದರೆ ಸ್ಯಾಟರ್ಡೇ ಸಂಡೇ ಶೋ ಇದ್ದೇ ಇರುತ್ತೆ. ಸೊ ನೀವು ಬೇರೆ ಕಡೆ ಇದ್ದಾಗ ಬರೋದು, ಬೆಳಗ್ಗಿನ ಜಾವ ಶೂಟಿಂಗು, ಈ ಥರದ್ದೆಲ್ಲ ಸುಮಾರು ಸಲ ಹೇಳಿದ್ದೀರಾ. ಅಲ್ಲಿಂದ ಬಂದು ಬೆಳಗ್ಗೆ ಇಮಿಡಿಯೇಟ್ ರೆಡಿ ಆಗಬೇಕಾಗಿತ್ತು, ಮತ್ತು ಈ ವಾರದ ಅಪ್ಡೇಟ್ ಎಲ್ಲ ನೋಡಬೇಕಾಗಿತ್ತು. ಹೀಗಾಗಿ ಸುಮಾರಷ್ಟು ನಿಮಗೆ ರಿಸ್ಕ್ ಇರುತ್ತೆ. ಹೀಗಾಗಿ ಈ ಬಾರಿ ಏನಾದ್ರು ಕಂಡೀಷನ್ ಎಕ್ಸ್ಟ್ರಾ ಸಂಬಂಧಪಟ್ಟಂಗೆ ನಿಮ್ಮ ವೈಯಕ್ತಿಕವಾಗಿ ಏನಾದರೂ ನನ್ನ ಪ್ರಕಾರ ಅದಕ್ಕೆ ಆಲ್ಟರ್ನೇಟಿವ್ ಆಪ್ಷನ್ಸ್ ಇಲ್ಲ. ಈಗ ನನ್ನ ಶೂಟಿಂಗ್ ಇವಾಗ ರೈಟ್ ನಾವು ನನಗೆ ಐ ಥಿಂಕ್ ಪಾಂಡಿಚೇರಿ, ತೂತುಕುಡಿ ಆ ಕಡೆ ಎಲ್ಲ ಕಡೆ ಇದ್ದೀನಿ ಈಗ. ಸೊ ಐ ಹ್ಯಾವ್ ಟು ಟ್ರಾವೆಲ್ ಫ್ರಮ್ ದೇರ್. ಸೊ ಪರ್ಸ್ನಲ್ ಆಗಿ ನಾನು ಬರಲೇಬೇಕಾಗತ್ತೆ ಬಂದು. ಸೊ ಟು ಅವಾಯ್ಡ್ ಇಟ್ ಐ ಟ್ರಾವೆಲ್ ವಿತ್ ಮೈ ಪರ್ಸ್ನಲ್ ಫ್ಲೈಟ್ಸ್ ಅಂಡ್ ಥಿಂಗ್ಸ್, ದಟ್ಸ್ ಡಿಫ್ರೆಂಟ್. ಜಸ್ಟ್ ಟು ಸೇವ್ ಸಮ್ ಟೈಮ್. ಅಲ್ಲಿಂದ ಬಂದು ಮಾಡಲೇಬೇಕಾಗತ್ತೆ ಫ್ರೈಡೇ, ಆ್ಯಂಡ್ ಅದಕ್ಕೆ ಆಪ್ಷನ್ಸೇ ಇಲ್ಲ. ಸೊ ಅವರಿಗೆ ಆ್ಯಕ್ಚುಲಿ ನಾನು ರಿಕ್ವೆಸ್ಟ್ ಮಾಡಿದ್ದು ಒಂದು, ದೇ ವಾಂಟೆಡ್ ಟು ಸ್ಟಾರ್ಟ್ ಆನ್ ಅ ಪರ್ಟಿಕ್ಯುಲರ್ ಡೇಟ್. ಅದನ್ನು ಪುಷ್ ಮಾಡಿದ್ದೀನಿ ನಾನು. ಪುಷ್ ಮಾಡಿಬಿಟ್ಟು ಐ ಪುಷ್ಡ್ ಇಟ್ ಬೈ ಅನದರ್ 3 to 4 weeks. ಐ ಸೆಡ್ ಐ ಕಾಂಟ್ ಸ್ಟಾರ್ಟ್ ಬಿಫೋರ್ ದಟ್ ಬಿಕಾಸ್ ಕಂಟಿನ್ಯೂ ಶೂಟಿಂಗ್ ನಾನು ಮಾಡಲೇಬೇಕು. ಬಿಕಾಸ್ ಸಮ್ ಹೌ ಈ ವರ್ಷ ಐ ಹ್ಯಾವ್ ಟು ಹ್ಯಾವ್ ಅ ರಿಲೀಸ್. ಸೊ ಅದಕ್ಕೆ ನಾನು ಏನು ಫಾಸ್ಟಾಗಿ ಮಾಡಲೇಬೇಕಾಗತ್ತೆ ಅಂತ ಹಾಕೊಂಡಾಗ ದೇ ಆಲ್ಸೋ ಮೂಡ್. ಅದಕ್ಕೆ ಆಪ್ಷನ್ನೇ ಇಲ್ಲ. ವೇರ್ ಎವರ್ ಐ ಆಮ್ ಐ ಹ್ಯಾವ್ ಟು ಡೂ, ಆ್ಯಂಡ್ ಅದಕ್ಕೆ ದಟ್ ಈಸ್ ವೆರಿ ಟಯರಿಂಗ್. ಬಟ್ ಬೈ ದಿ ಎಂಡ್ ಆಫ್ ದ ಡೇ ಅದು ಏನೋ ಒಂದು ಆ ವೇದಿಕೆ ಮೇಲೆ ಹೋಗಿ ನಿಂತ್ಕೊಂಡು ಸ್ಟಾರ್ಟ್ ಆದ ತಕ್ಷಣ ಐ ಥಿಂಕ್ ವಿ ಜಸ್ಟ್ ಫರ್ಗೆಟ್ ಎವ್ರಿಥಿಂಗ್. ಶೋ ಮುಗಿದ್ಮೇಲೆ ಮತ್ತೊಂದು ರಿಮೈಂಡರ್ ಬರುತ್ತೆ, ಕಾಲು ನೋವು, ಕೈ ನೋವು, ಬೆನ್ನು ನೋವು, ಇದೆಲ್ಲ ಆಗುತ್ತೆ ಬಿಕಾಸ್ ಯು ಸ್ಟ್ಯಾಂಡ್ ಫಾರ್ ನಂಬರ್ ಆಫ್ ಅವರ್ಸ್. ಬಟ್ ಐ ಗೆಸ್ ದ ಶೋ ಡಿಮಾಂಡ್ಸ್ ಇಟ್ ಅಂಡ್ ಐ ಆಮ್ ರೆಡಿ ಟು ಗಿವ್ ಇಟ್. ಸುದೀಪ್ ಸರ್, ಹಾಯ್ ಶಾರದಾ.